ಏನಾಗೈತೆ ನಿಮ್ಗೆ? ಯಾಕೆ ಹಿಂಗ್ ಮಾಡ್ತಿದ್ದೀರಾ? ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಸರ್? ಸರ್, ನೀವ್ ರಿಷಿ ಸರ್ ಫ್ರೆಂಡ್ ಆಗಿ ಹಿಂಗ್ ನಡ್ಕೊಳ್ಳೋದ್ ತಪ್ಪು ಸರ್. ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಹೇಳಿ? ಕಮಲಿ ತರ ಮಾತಾಡಿದ್ರೆ ನೀನ್ ಕಮಲಿ ಆಗೋಗ್ತೀಯಾ? ಅಂದ್ರೆ ಏನ್ ಹೇಳ್ತಿದ್ದೀರಾ ಸರ್? ನಾನ್ ಕಮಲಿನೇ. ನಿನ್ನೆ ನೀನ್ ಮಾತಾಡಿದ ಸುಳ್ಳ ಹಾಗಿದ್ರೆ ಅಂಬಿ, ನನ್ನ ಹತ್ರ ನಾಟಕ ಆಡ್ಬೇಡ. ನಿನ್ನ ಉದ್ದೇಶ ಏನು? ಋಷಿನ ಮದುವೆ ಆಗ್ಬೇಕು ಅಂತ ತಾನೆ? ಅದಕ್ಕೆ ನಾನ್ ಬಿಡಲ್ಲ. ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನೇ ಕಮಲಿ ಸರ್. ನಾನು ರಿಷಿ ಸರ್ ಪ್ರೀತಿಸ್ತಿದ್ದೀವಿ ಸರ್. ನೀವೇ ನಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ. ಓ, ಇದು ಬೇರೆ ಗೊತ್ತಿದ್ಯಾ ನಿನಗೆ? ಶಬಾಷ್. ನಾನು ಮಾತು ಕೊಟ್ಟಿದ್ದು ಕಮಲಿ ಮತ್ತೆ ಋಷಿನ ಒಂದು ಮಾಡ್ತೀನಿ ಅಂತ, ನಿನ್ನ ಮತ್ತೆ ಋಷಿನಲ್ಲ. ಅಯ್ಯೋ, ನಾನು ನಿಮ್ಗೆ ಹೆಂಗೆ ಹೇಳಿ? ನಾನೇ ಸರ್ ಕಮಲಿ, ನಾನೇ ಕಮಲಿ, ನಾನು ಕಮಲಿ ಸರ್. ಋಷಿನ ಮದುವೆ ಆಗೋದಕ್ಕೆ ನೀನ್ ಈ ತರ ನಾಟಕ ಆಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ಅವ್ರ ಲೈಫ್ ಹಾಳಾಗೋದಕ್ಕೆ ನಾನ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸರ್, ನಿಮ್ ಅಂಬಿ ಯಾವಾಗ ಸಿಕ್ಕಿದ್ಲು? ನೀವಿಬ್ರು ಏನ್ ಮಾತಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ ಸರ್. ಆದ್ರೆ ನಾನೇ ಕಮಲಿ ಸರ್. ನೀವು ಅಂಬಿ ಅನ್ಕೊಂಡು ನಂತವ ಮಾತಾಡ್ತಿದ್ದೀರಾ. ನನ್ನ ಫ್ರೆಂಡ್ ಲೈಫ್ನ ಸರಿ ಮಾಡೋದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ನಿನಗೆ ಮದುವೆ ಆದ್ರೆ ಋಷಿ ತಂಟೆಗೆ ನೀನು ಹೋಗಲ್ಲ ಅಲ್ವಾ? ಯಾಕೆ ಯಾಕೆ ಎಲ್ರು ಟೆನ್ಷನ್ ಅಲ್ಲಿದ್ದೀರಾ? ಕಮಲಿ, ಓ, ಕಮಲಿ ಕಾಣ್ತಿಲ್ಲ ಅಂತ ಎಲ್ರು ಟೆನ್ಷನ್ ಅಲ್ಲಿದ್ದೀರಾ? ಕಮಲಿ ಕಾಣ್ತಿಲ್ಲ ಅಂತ ಅಲ್ಲ, ಶಶಾಂಕಣ್ಣ ಈಗಷ್ಟೇ ಕಮಲಿನ ಎಲ್ಲೋ ಎಳ್ಕೊಂಡು ಹೋದ. ವಾಟ್? ಶಶಾಂಕ ಅವನ್ ಯಾಕೆ ಕರ್ಕೊಂಡು ಹೋದ? ಈಗಷ್ಟೇ ಶಶಾಂಕು ಕಮಲಿನ ಎಳ್ಕೊಂಡು ಹೋದ. ಯಾಕೆ ಏನು ಅಂತ ಒಂದು ಹೇಳಿಲ್ಲ. ನಾವು ಕೇಳ್ತಾ ಇದ್ರು ಕಮಲಿನ ಕರ್ಕೊಂಡು ಹೊರಟೆ ಹೋದ. ನಿನ್ಗೇನಾರು ಗೊತ್ತೇನೋ? ನೋ, ನಂಗೇನು ಗೊತ್ತಿಲ್ಲ. ಬಟ್ ಅವನ್ ಯಾಕೆ? ಏನ್ ಗೊತ್ತಿದ್ರು ಎಲ್ಲಿ ಹೇಳ್ತೀಯ ಬಿಡು. ಕಮಲಿಗ್ ತೊಂದ್ರೆ ಆದ್ರೆ ನಿನ್ ಖುಷಿನೇ ತಾನೆ? ವಾಟ್? ರಚನಾ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ರಚನಾ, ನನ್ಗೂ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಶಶಾಂಕ್ ಅವಳನ್ನ ಯಾಕೆ ಕರ್ಕೊಂಡು ಹೋದ? ಏನ್ ಮಾಡ್ತಿದ್ದೀರಾ?
ನನಗೆ ಬೇರೆ ದಾರಿ ಗೊತ್ತಿಲ್ಲ. ಅನ್ನಪೂರ್ಣ ಅಜ್ಜಿಗೆ ಮತ್ತೆ ಕಮಲಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನು ನಾನು ಉಳಿಸ್ಕೋಬೇಕು ಅಂದ್ರೆ ನೀನು ಅವರಿಂದ ದೂರ ಇರಬೇಕು. ಆದ್ರೆ ನಿನ್ನನ್ನ ನಂಬೋದಕ್ಕಾಗಲ್ಲ. ಅದಕ್ಕೆ ಇದು ಸರ್, ನೀವು ಅವಸರ ಪಟ್ಟಿದ್ದೀರಾ, ತೆಪ್ ಮಾಡ್ತಿದ್ದೀರಾ ಸರ್. ಮೊದಲು ನಾನು ಹೇಳೋದನ್ನ ಕೇಳಿ. ನಾನೇ ಕಮ್ಲಿ ಸರ್. ನೀವ್ ಹಿಂಗೇನ ಮಾಡಿದ್ರೆ ನನ್ನ ಜೀವನನೇ ಹಾಳಾಗೋಯ್ತೈತೆ. ನನ್ನ ಮಾತು ಕೇಳಿ ಸರ್. ನೀನ್ ಎಷ್ಟೇ ನಾಟಕ ಆಡಿದ್ರು ಅಷ್ಟೇ, ನಿನ್ನ ಈ ನಾಟಕದಲ್ಲಿ ಅನಿಕನು ಭಾಗಿಯಾಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲರೂ ಸೇರಿ ಶಶಿ ಬದುಕನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ನಾನ್ ಬಿಡಲ್ಲ. ಓ ಗಾಡ್, ಏನ್ ನಡೀತಿದೆ ಇಲ್ಲಿ? ನಾನ್ ಕಮ್ಲಿನ ಕರ್ಕೊಂಡು ಹೋಗಿ ಕಟ್ಟಾಗಿದ್ದೀನಿ, ಆದ್ರೆ ಇವರು ಶಶಾಂಕ್ ಕಮ್ಲಿನ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಿದಾರಲ್ಲ. ಹೌ ಇಸ್ ದಟ್ ಈವನ್ ಪಾಸಿಬಲ್? ಬೈ ಎನಿ ಚಾನ್ಸ್ ಶಶಾಂಕ್ ಏನಾದ್ರೂ ಅಂಬಿನ ಕರ್ಕೊಂಡು ಹೋದ್ನಾ? ಅಂಬಿ ಎಲ್ಲಿ ಹಾಳಾಗೋದ್ಲು? ಸರ್ ಬೇಡ ಸರ್, ನನ್ನ ಮಾತು ಕೇಳಿ. ನಿಮ್ ತಮ್ಮಯ್ಯ ಅಂತೀನಿ. ಸರ್ ಬೇಡ ಸರ್, ನಿಮ್ದು ಅಮ್ಮಯ್ಯ ಅಂತೀನಿ. ನನ್ನ ಮಾತು ಕೇಳಿ. ಬೇಡ ಸರ್. ನಿಜ ಸರ್. ಕಮಲಿ ಅವರೇ,
ಆರ್ ಯು ಓಕೆ? ಕಮಲಿ, ಸಮಾಧಾನ ಮಾಡ್ಕೊಳ್ಳಿ. ಶಶಾಂಕ್, ಏನ್ ನಡೀತಿದೆ ಇಲ್ಲಿ? ರಿಷಿ, ನೀನಿಲ್ಲಿ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರ ನನ್ನ ಕಮಲಿ ಅವ್ರನ್ನ ಕಾಪಾಡೋದಕ್ಕೆ. ನಿನಗೆ ಹೇಳ್ದೆ ಬಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಏನೋ ಮಾಡ್ತಿದ್ಯಾ ನೀನು? ರಿಷಿ, ನೀನ್ ಇದರಿಂದ ದೂರ ಇರೋದೇ ಒಳ್ಳೇದು. ನಾನು ಮಾಡ್ತಾ ಇರೋದು ನೀನು ಒಳ್ಳೇದಕ್ಕೇನೆ. ವಾಟ್? ಯಾರಿಗೂ ಹೇಳ್ದೆ ಕೇಳ್ದೆ ಕಮಲಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ತಾಳಿ ಕಟ್ಟಾಕ್ ನೋಡ್ತಿದ್ಯಾ? ಇದು ನನ್ನ ಒಳ್ಳೇದಕ್ಕ ಶಶಾಂಕ್? ಏನೋ ಆಗಿದೆ ನಿನ್ಗೆ. ನಾನು ಅಮ್ಮಂಗೆ ಫೋನ್ ಮಾಡಿದ್ದು ಒಳ್ಳೇದಾಯ್ತು. ರಿಷಿ, ನಿನ್ ಫ್ರೆಂಡ್ ಶಶಾಂಕ್ ಕಮಲಿನ ಎಲ್ಲಿಗೋ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ ಅಂತ ಅನ್ನಪೂರ್ಣಮ್ಮ ಅವ್ರು ಹೇಳಿದ್ರು. ನೀನ್ ಮನೆಗ್ ಬರೋ ಟೈಮ್ಗೆ ಏನೇನೋ ಆಗ್ತಾ ಇದೆ. ಪ್ಲೀಸ್ ರಿಷಿ, ಏನು ಅನಾಹುತ ಆಗದೆ ಇರೋ ಹಾಗೆ ನೋಡ್ಕೋ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇನ್ ಆಗ್ತಿದ್ದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ. ನನ್ ಕಮಲಿ ಅವ್ರಿಗೆ ಹೀಗ್ ಮಾಡೋದಕ್ಕೆ ಹೇಗೋ ಮನ್ಸು ಬಂತು ನಿಂಗೆ? ನೀನು ನನ್ ಮೇಲೆ ಡೌಟ್ ಪಡ್ತಾ ಇದೆಯಾ? ಕಮಲಿ ಕಮಲಿ ಅಂತ ಹೇಳ್ತಾ ಇದೆಯಲ್ಲ, ಇವಳು ಯಾರು ಅಂತ ಗೊತ್ತಾ ನಿನಗೆ? ಶಿ ಇಸ್ ನಾಟ್ ಕಮಲಿ. ವಾಟ್? ದೊಡ್ಡ ಕಥೆ ಋಷಿ. ಇವಳು ಅಂಬಿ ಅಂತ ಕಮಲಿ ತರ ನಾಟಕ ಆಡ್ತಾ ಇದ್ದಾಳೆ. ಅನಿಕಾ ಜೊತೆ ಸೇರ್ಕೊಂಡು ನಿನ್ನ ಜೀವನನ ನಾಶ ಮಾಡಕ್ ಬಂದಿದ್ದಾಳೆ. ಸ್ಟಾಪ್ ಇಟ್ ಶಶಾಂಕ್. ಇವರು ನನ್ ಕಮಲಿ ಅವರು, ನನ್ ಜೀವ. ಇವರು ತಾಳಿ ಕಟ್ಟೋದಕ್ಕೆ ಅಂತ ಬಂದು ಈಗ ಬೇರೆ ಏನೋ ಕತೆ ಹೇಳ್ತಿದ್ಯಾ? ಅಂದ್ರೆ ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ ಋಷಿ? ನಂಬಿಕೆ ಇಲ್ಲ ಅಂದಿದ್ರೆ ನನ್ನ ಮನೆಗೆ ನಿನ್ನ ಕಳಿಸ್ತಿದ್ನೇನೋ. ಆ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಋಷಿ. ನಾನು ಹೇಳ್ತಿರೋದು ಸತ್ಯ. ಇವಳು ನಿನ್ನ ಕಮಲಿ ಅಲ್ಲ. ಬಿಚ್ರೋ ಬಿಚ್ರೋ. ಕಮ್ಲಿ ಕಮ್ಲಿ, ಐ ಆಮ್ ಸೋ ಸಾರಿ ಕಮ್ಲಿ. ಬಿಟ್ಟ ಅಂದ್ರೆ ಯಾವಳೆ ಕಮ್ಲಿ? ಅವಾಗಿಂದ ನನ್ ಕಮ್ಲಿ ಅಲ್ಲ ಅಂಬಿ ಅಂಬಿ ಅಂತ ಬಡ್ಕೋತಾ ಇದೀನಿ. ಕಿವುಡ ನಿಂಗೆ? ನೀನು ಅಂಬಿನಾ? ಅಯ್ಯ ನಿನ್ನಲ್ಲೇ ನನ್ನ ನೋಡಿದ್ರೆ ಗೊತ್ತಾಗಲ್ವಾ ಕಮ್ಲಿ ಯಾರು ಅಂಬಿ ಯಾರು ಅಂತ? ಕಮಲಿ ಬಟ್ಟೆ ಹಾಕಿದ್ಯಾ? ಹಾ, ಮಣ್ ತಿನ್ನಕ್ಕೆ. ಲೇ ಅನಿಕಾ, ಆಚೆ ನಾನ್ ಮಾಡಿರೋ ಪ್ಲಾನ್ ಏನಾದ್ರು ಹೆಚ್ಚು ಕಮ್ಮಿ ಆಗಿರ್ಬೇಕಲ್ಲ. ನಿನ್ನಂತೂ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಇನ್ನೊಂದ್ಸಲ ನನ್ ಸವಾಸಕ್ ಬರ್ಬೇಡ. ನನ್ನ ಮಕ್ಳ, ನನ್ ಬಜಾರ್ ಕಡೆ ಬನ್ನಿ, ನೋಡ್ಕೊಂತೀನಿ ನಿಮ್ನ. ಶಶಾಂಕ್, ನಿನ್ ತಲೆ ಯಾರು ಕೆಡ್ಸಿದಾರೆ ಅಂತ ನನಗೆ ಗೊತ್ತಿಲ್ಲ. ನೀನ್ ಹೇಳ್ತಿರೋದು ನನ್ನ ಮತ್ತೆ ಕಮಲಿ ಅವ್ರನ್ನ ಬೇರೆ ಮಾಡೋದಿಕ್ಕೆ ಅನಿಕಾ ಮತ್ತೆ ಇನ್ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ. ಹಾಗಲ್ಲ ಕಣೋ. ಇಲ್ಲಿ ನನ್ಗನ್ನಿಸ್ತಿರೋದು
ನನ್ನ ಮತ್ತೆ ನಿನ್ನ ಬೇರೆ ಮಾಡೋದಕ್ಕೆ ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ. ರಿಷಿ ರಿಷಿ ರಿಷಿ, ನನಗೆ ಗೊತ್ತು ನಿನ್ ತಲೆ ತುಂಬಾ ಬರೀ ಪ್ರಶ್ನೆಗಳೇ ತುಂಬಿವೆ ಅಂತ. ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನಿನ್ ಕಮಲಿ ಅವರು ಈ ತರ ಬಟ್ಟೆ ಯಾಕೆ ಹಾಕೊಂಡಿದ್ದಾರೆ? ಯಾವತ್ತಾದ್ರೂ ಅವ್ರು ಈ ತರ ಬಟ್ಟೆ ಹಾಕೊಂಡಿರೋದನ್ನ ನೀನ್ ನೋಡಿದ್ಯಾ? ಈಗ ನಾನು ನಿನ್ ಬಟ್ಟೆ ಹಾಕೊಂಡಿರೋಕೆ ಏನಂತ ಉತ್ತರ ಕೊಡ್ಲಿ? ನಾನು ಈಗಂತೂ ಅಂಬಿ ಬಗ್ಗೆ ರಿಸಿಸತ್ತವ ಹೇಳಕ್ಕಾಗಕ್ಕಿಲ್ಲ. ಅದ ಹೇಳಿಲ್ಲ ಅಂದ್ರೆ ಗೆಳೆಯರಿಬ್ರು ಮಧ್ಯೆ ಮನಸ್ತಾಪ ಹೆಚ್ಚೈತೈತೆ. ಶಶಾಂಕ್, ನೀನು ಅವ್ರ ಬಟ್ಟೆ ನೋಡಿ ಜಡ್ಜ್ ಮಾಡ್ತಿದ್ಯಾ? ನಾನು ನಿನ್ಗೊಂದ್ಸಲಿ ಹೇಳಿದ್ದೆ ತಾನೆ ಅವ್ರಿಗೆ ಮೆಡಿಕಲ್ ಚಾಲೆಂಜ್ ಇದೆ ಅಂತ. ಆಗ್ಲಿಂದ ಅವರು ಒಂದೊಂದ್ಸಲಿ ಹಾಗಿರ್ತಾರೆ. ಹಾಗಂತ ಅವರು ನನ್ನ ಕಮಲಿ ಅವ್ರಲ್ಲ ಅಂತನ? ಇದನ್ನ ತಡೆಯಾಗಿರೋದು ಒಂದೇ ದಾರಿ. ನಾನೀಗ ಸುಳ್ಳು ಹೇಳ್ಬೇಕು. ನನಗೆ ಸಂಸ್ಬಿಡಿ ಸರ್. ರಿಷಿ, ನಾನ್ ನಿನ್ನೆ ರಾತ್ರಿ ನೋಡಿದ್ದೀನಿ. ಸರ್, ಒಂದ್ ನಿಮಿಷ. ನಿಮ್ ಪ್ರಕಾರ ನನ್ ಕಮ್ಮಿ ಅಲ್ಲ ಅಂತ ಹೇಳ್ತಿದ್ದೀರಾ ಅಲ್ವಾ? ಹೌದು. ನಾನು ಈ ತರ ಬಟ್ಟೆ ಹಾಕೊಂಡಿರೋದಕ್ಕೆ ನೀವು ಕಮ್ಮಿ ಅಲ್ಲ ಅಂತ ಹೇಳ್ತಿದ್ದೀರಾ? ಆದ್ರೆ ಅನಿಕನ್ನ ಯಾಮಾರ್ಸೋದಕ್ಕೆ ನಾನು ಈ ತರ ನಾಟಕ ಮಾಡ್ತಿದ್ದೀನಿ ಸರ್. ಹೌದು ಸರ್, ನಾನೇ ಕಮ್ಲಿ, ನಾನೇ ಅಂಬಿ. ಏನ್ ಹೇಳ್ತೀರಾ ಕಮಲಿ ಅವರ? ಹೌದು ಸರ್, ಅನಿಕನ್ನ ಮದ್ವೆ ನಿಲ್ಸಕ್ಕೆ ನನ್ನ ಪ್ಲಾನ್ ಮಾಡ್ತಾಳೆ ಅಂತ ನಾನೇ ಈ ತರ ನಾಟಕ ಮಾಡಿ ಅವಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೆ. ಅದನ್ನ ಶಶಾಂಕ್ ಸರ್ ನೋಡಿ ನನ್ನ ತೆಪ್ಪಾಗಿ ಅರ್ಥ ಮಾಡ್ಕೊಂಡವ್ರೆ. ನಿಜ ಹೇಳ್ತಾ ಇದ್ದೀರಾ? ಅಲ್ಲ, ಅನಿಕಾ ಪ್ಲಾನ್ ಸ್ಪಾಯ್ಲ್ ಮಾಡೋದಕ್ಕೆ ನೀವ್ಯಾಕೆ ಈ ತರ ಅಲ್ಲ? ಶಶಾಂಕ್, ಬಿಟ್ಬಿಡು, ಇದ್ರ ಬಗ್ಗೆ ಮಾತ್ಬೇಡ. ಐ ಆಮ್ ಕನ್ಫ್ಯೂಸ್ಡ್ ಕಣೋ. ನಿನ್ನ ಇಂಟೆನ್ಷನ್ ಸರಿಯಾಗೇ ಇದೆ, ಆದ್ರೆ ತಾಳಿ ಕಟ್ಟುವಂತ ಡಿಸಿಷನ್ ಏನಕ್ಕೆ ಮಾಡ್ದೆ? ತಾಳಿ ಕಟ್ಟೋ ಇಂಟೆನ್ಷನ್ ನನಗೂ ಇಲ್ಲ ಕಣೋ. ಅಟ್ಲೀಸ್ಟ್ ಈ ತರ ನಾಟಕ ಆಡಿದ್ರೆ ಇವ್ರು ಸತ್ಯ ಹೇಳ್ತಾರೆ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಹಿಂಗ್ ಬಂದೆ. ಸಾರಿ. ನಮ್ಮ ಮಧ್ಯೆ ಸಾರಿ ಎಲ್ಲ ಬೇಕಾ? ಇಷ್ಟು ದಿನ ನಮ್ಮ ಮನೇಲಿದ್ದು ನನ್ನ ಕರ್ತವ್ಯನ ನೀನ್ ನಿಭಾಯಿಸಿದ್ಯಾ. ಹಾಗೆ ನೋಡಿದ್ರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ಸಾರಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೂ ಕಮಲಿ ಅವ್ರಿಗೆ ನಾನು ಸಾರಿ ಕೇಳಲೇಬೇಕು. ಅಯ್ಯೋ ಪರವಾಗಿಲ್ಲ ಸರ್, ನಾನೀಗ ಸುಳ್ಳು ಹೇಳಿದ್ದಕ್ಕೆ ಈ ಜಗಳ ಎಲ್ಲ ಮುಗಿತು. ಈ ಸುಳ್ಳು ಸ್ವಾರ್ಥ ಅಲ್ಲ, ನಿಮ್ಮಿಬ್ರು ಗೆಳೆತನನ್ನ ಕಾಪಾಡೋಕ್ಕೋಸ್ಕರ ನಾನು ಹೇಳಿದ್ದು. ನನ್ನ ನೀವಿಬ್ರು ಸಂಸ್ಬಿಡಿ.